ಸೆಕೆಂಡ್ ಪಿ ಯು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಕ್ಟೋಬರ್ 2025 ಬಿಸ್ನೆಸ್ ಸ್ಟಡೀಸಲ್ಲಿ ಕೇಳಿರುವಂತಹ ಎಲ್ಲ 1 ಮಾರ್ಕ್ ಕ್ವೆಶನ್ಸ್ಗಳ ಆನ್ಸರ್ಸ್ನ ನಾವು ಇವತ್ತು ಕಂಡುಹಿಡಿಯೋಣ. ಸೊ ಫಸ್ಟ್ ಮೇನ್ ಬಂದುಬಿಟ್ಟು ಚೂಸ್ ಆ್ಯಂಡ್ ರೈಟ್ ದ ಕರೆಕ್ಟ್ ಆನ್ಸರ್. ಇಲ್ಲಿ MCQs ಕೊಟ್ಟಿದ್ದಾರೆ, ನಾವು ಅದಲ್ಲಿ ಕರೆಕ್ಟ್ ಆನ್ಸರ್ನ ಚೂಸ್ ಮಾಡೋಣ. ಫಸ್ಟ್ ಒನ್ ಬಂದುಬಿಟ್ಟು ಕೋಆರ್ಡಿನೇಷನ್ ಇಸ್, ಇದಕ್ಕೆ ಆನ್ಸರ್ ಬಂದುಬಿಟ್ಟು ಬಿ, ದ ಎಸೆನ್ಸ್ ಆಫ್ ಮ್ಯಾನೇಜ್ಮೆಂಟ್. ಸೆಕೆಂಡ್ ಒನ್ ಬಂದುಬಿಟ್ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ಮೆಂಟಲ್ ರೆವಲ್ಯೂಷನ್. ಸೊ ಏನು ಮೆಂಟಲ್ ರೆವಲ್ಯೂಷನ್ ಅಂದರೆ ಇಟ್ ಇಂಪ್ಲೈಸ್ ಚೇಂಜ್ ಇನ್ ಆಟಿಟ್ಯೂಡ್. ಥರ್ಡ್ ಒನ್ ಲಿಬರಲೈಸೇಷನ್ ಮೀನ್ಸ್, ಏನು ಲಿಬರಲೈಸೇಷನ್ ಅಂದರೆ ರೆಡ್ಯೂಸ್ಡ್ ಗೌರ್ಮೆಂಟ್ ಕಂಟ್ರೋಲ್ಸ್ ಆ್ಯಂಡ್ ರೆಸ್ಟ್ರಿಕ್ಷನ್ಸ್. ಫೋರ್ತ್ ಒನ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಇಲ್ಲಿ ಅಡ್ವರ್ಟೈಸ್ಮೆಂಟ್, ಕ್ಯಾಂಪಸ್ ರಿಕ್ರೂಟ್ಮೆಂಟ್, ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಇದೆಲ್ಲ ಎಕ್ಸ್ಟರ್ನಲ್ ಸೋರ್ಸ್. ಟ್ರಾನ್ಸ್ಫರ್ ಬಂದುಬಿಟ್ಟು ಇಂಟರ್ನಲ್ ಸೋರ್ಸ್ ಆಫ್ ರಿಕ್ರೂಟ್ಮೆಂಟ್. ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಆಫ್ 2 years in a company, Kailash received a letter confirming his job as a permanent employee. Identify the need of Kailash being fulfilled as per Maslow's need of hierarchy. ಸೊ ಇಲ್ಲಿ ಅವನು ಟೆಂಪ್ರರಿಯಿಂದ ಪರ್ಮನೆಂಟ್ಗೆ ಕನ್ವರ್ಟ್ ಆಗಿದ್ದಾನೆ. ಸೊ ಅವನಿಗೆ ಇವಾಗ ಒಂದು ಜಾಬ್ ಸೆಕ್ಯೂರಿಟಿ ಇದೆ, ಅದಕ್ಕೆ ಇದು ಸೆಕ್ಯೂರಿಟಿ ನೀಡ್ಸ್. ನೆಕ್ಸ್ಟ್ ಸೆಕೆಂಡ್ ಮೇನ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚೂಸಿಂಗ್ ಅಪ್ರೋಪ್ರಿಯೇಟ್ ಆನ್ಸರ್ ಫ್ರಮ್ ದ ಗಿವನ್ ಬ್ರ್ಯಾಕೆಟ್ಸ್. ಇಲ್ಲಿ ಬ್ರ್ಯಾಕೆಟ್ಸಲ್ಲಿ ಆನ್ಸರ್ಸ್ ಇದೆ, ಅದರ ಪ್ರಕಾರ ನಾವು ಬ್ಲ್ಯಾಂಕ್ಸ್ನ ಫಿಲ್ ಮಾಡ್ಕೊಂಡು ಹೋಗೋಣ. ಡ್ಯಾಶ್ ಇಸ್ ಕನ್ಸಿಡರ್ಡ್ ಆ್ಯಸ್ ದ ಬೇಸ್ ಫಾರ್ ಆಲ್ ಅದರ್ ಮ್ಯಾನೇಜೇರಿಯಲ್ ಫಂಕ್ಷನ್ಸ್. ಇದಕ್ಕೆ ಉತ್ತರ ಬಂದುಬಿಟ್ಟು ಪ್ಲ್ಯಾನಿಂಗ್. Next, seventh one, dash is the new technique of management developed on the basis of principles of management. ಇದಕ್ಕೆ ಉತ್ತರ just in time. Eighth one, organization in which decision-making authorities lie with the top management are termed as centralization. Centralization. Ninth one, dash source of recruitment helps to bring in new blood in the organization. ಇದಕ್ಕೆ ಏನಂತ ಎಕ್ಸ್ಟರ್ನಲಿಂದ ತಗೊಂಬಂದಾಗ ನ್ಯೂ ಬ್ಲಡ್ ಇನ್ ದ ಆರ್ಗನೈಸೇಷನ್ ಅಂತ ಕನ್ಸಿಡರ್ ಆಗುತ್ತೆ. ದಿಸ್ ಇಸ್ ದ ಆನ್ಸರ್. 10th ಒನ್, ಸೂಪರ್ವಿಷನ್ ಪ್ಲಸ್ ಡ್ಯಾಶ್ ಪ್ಲಸ್ ಲೀಡರ್ಶಿಪ್ ಪ್ಲಸ್ ಕಮ್ಯುನಿಕೇಷನ್ ಈಕ್ವಲ್ ಟು ಡೈರೆಕ್ಟಿಂಗ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಮೋಟಿವೇಶನ್. ಓಕೆ. ಥರ್ಡ್ ಮೇನ್ ಬಂದುಬಿಟ್ಟು ಮ್ಯಾಚ್ ದ ಫಾಲೋಯಿಂಗ್. ಎಫೆಕ್ಟಿವ್ನೆಸ್ ಯಾವಾಗ ಆಗುತ್ತೆ, ನಾವು ಯಾವಾಗಲೂ ಕರೆಕ್ಟ್ ಟಾಸ್ಕ್ ಮಾಡಿದಾಗ, ರೈಟ್ ಟಾಸ್ಕ್ ಮಾಡಿದಾಗ, ಡೂಯಿಂಗ್ ದ ರೈಟ್ ಟಾಸ್ಕ್. FW ಟೇಲರ್ ಯಾವುದಕ್ಕೆ ರಿಲೇಟೆಡ್ ಆಗಿದೆ, ಪೀಸ್ ವೇಜ್ ಸಿಸ್ಟಮ್ಗೆ. ಓಕೆ. ನೆಕ್ಸ್ಟು ಪ್ಲ್ಯಾನಿಂಗ್ ಪ್ರಿಮೈಸಸ್, ಇದಕ್ಕೆ ಯಾವುದಕ್ಕೆ ಮ್ಯಾಚ್ ಆಗುತ್ತೆ, ಪ್ಲ್ಯಾನಿಂಗ್ ಪ್ರಿಮೈಸಸ್ ಯಾವುದಕ್ಕೆ ಮ್ಯಾಚ್ ಆಗುತ್ತೆ, assumption about the future. Informal organization, ಇದು ಯಾವಾಗ ಕ್ರಿಯೇಟ್ ಆಗುತ್ತೆ, arises as a result of social interaction. Estimation man power requirement, ಇದು ಫಸ್ಟ್ ಸ್ಟೆಪ್ ಇನ್ ಸ್ಟಾಫಿಂಗ್ process. Next, fourth main, answer the following question in a word or one sentence each. 12th ಒನ್, ಮೆನ್ಷನ್ ಎನಿ ಒನ್ ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್. ಇದರಲ್ಲಿ ತುಂಬ ಡೈಮೆನ್ಷನ್ಸ್ ಇದೆ, ನಾನು ಇಲ್ಲಿ ಒಂದು ಕೊಡೋದಾದರೆ ಮ್ಯಾನೇಜ್ಮೆಂಟ್ ಆಫ್ ವರ್ಕ್, ಇದನ್ನು ಬರಿತೀನಿ. 13th ಒನ್, ಸ್ಟೇಟ್ ಎನಿ ಒನ್ ಸೋಷಲ್ ಆಬ್ಜೆಕ್ಟಿವ್ ಆಫ್ ಮ್ಯಾನೇಜ್ಮೆಂಟ್. ಕನ್ಸರ್ವ್ ನ್ಯಾಚುರಲ್ ರಿಸೋರ್ಸಸ್. 14th one, how many principles are given by Henry Fayol? 10 principlesನ ಕೊಟ್ಟಿದ್ದಾರೆ. 15th one, expand BFIR. ಸೊ BFIRನ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು. ಏನು ಇದರ ಫುಲ್ ಫಾರ್ಮ್, ಬಿಗೆ ಬೋರ್ಡ್ ಆಫ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈನಾನ್ಷಿಯಲ್ ರೀಕನ್ಸ್ಟ್ರಕ್ಷನ್.
ಗಿವ್ ಆನ್ ಎಕ್ಸಾಂಪಲ್ ಫಾರ್ ಅ ಸಿಂಗಲ್ ಯೂಸ್ ಪ್ಲ್ಯಾನ್. ನಾನು ಬಜೆಟ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಹೌಸ್ ಇದನ್ನು ಕೊಡ್ತೀನಿ. ಸೊ ಈ ಪೇಪರಲ್ಲಿ ಕೇಳಿರುವಂತಹ ಎಲ್ಲ 1 ಮಾರ್ಕ್ ಕ್ವೆಶ್ಚನ್ಸ್ಗಳಿಗೆ ನಾವು ಆನ್ಸರ್ಸ್ನ ಕಂಡುಹಿಡಿದ್ವಿ. ಥ್ಯಾಂಕ್ ಯು.